ಎಲ್ಲರಿಗೂ ನಮಸ್ತೆ. ಹೊಸಬರು ಯಾವ ಸೆಗ್ಮೆಂಟಲ್ಲಿ ಟ್ರೇಡಿಂಗ್ ಮಾಡಬೇಕು ಪರ್ಟಿಕ್ಯುಲರಿ ಅಂತ ನೋಡೋಣ ಬನ್ನಿ. ಆಪ್ಷನ್ ಇದೆ, ಫ್ಯೂಚರ್ಸ್ ಇದೆ, ಈಕ್ವಿಟಿ ಇದೆ. ನೀವು ಈಕ್ವಿಟಿನಲ್ಲಿ ಇಂಟರ್ಡೇ ಮಾಡ್ಬೋದು, ಡೆಲಿವರಿ ಅಂದರೆ ಲಾಂಗ್ ಟೈಮ್ ಇಟ್ಕೋಬೋದು, ನಿಮಗೆ ಗೊತ್ತೇ ಇದೆ. ಆಪ್ಷನಲ್ಲಿ ಸೆಲ್ಲಿಂಗ್ ಮಾಡ್ಬೋದು, ಇಲ್ಲ ಎಡ್ಜಿಂಗ್ ಮಾಡ್ಕೊಳ್ಳಿ. ಸೊ ನನ್ನ ಪ್ರಕಾರ ಎಲ್ಲದಕ್ಕಿಂತ ಮುಂಚೆ ಈಕ್ವಿಟಿ ಮಾಡಿ. ಈಕ್ವಿಟಿಯಲ್ಲಿ ಇಂಟರ್ಡೇ ಮಾಡೋದನ್ನು ಕಲೀರಿ. ಇದಕ್ಕೆ ಇಂಪಾರ್ಟೆಂಟಿಗೆ ಟೆಕ್ನಿಕಲ್ ಅನಲೈಸಿಸ್ ನೀವು ತುಂಬ ಚೆನ್ನಾಗಿ ಕಲಿಯಬೇಕಾಗುತ್ತೆ ಮಾಡೋಕ್ಕೆ. ಆಮೇಲೆ ಫಂಡಮೆಂಟಲ್ ಗೊತ್ತಿರಬೇಕು ನಿಮಗೆ. ಕಳೆದ ವರ್ಷಗಳು ಕಂಪನಿ ಹೇಗೆ ರಿಸಲ್ಟ್ ಇದೆ, ಅದು ಏನು ಬೈ ಮಾಡ್ತಿದೆ, ಮುಂದೆ ಫ್ಯೂಚರ್ಸಲ್ಲಿ ಹೇಗೆ ಅದು ಅನುಕೂಲ ಆಗುತ್ತೆ. ಈ ಕೆಲವೊಂದು ಫಾರ್ಮಸಿ ನೋಡಿ, ಉದಾಹರಣೆ ಈಗ ಕೆಲವೊಂದು ಕಂಪ್ನಿಗಳಿದೆ. ಈಗ ಫಾರ್ಮಸಿ ಅಂದರೆ ಟ್ಯಾಬ್ಲೆಟ್ಸ್, ಇದು ಯಾವತ್ತೂ ಬಿದೋಗಲ್ಲ, ಅದು ಲೈಫ್ ಲಾಂಗ್ ಇರುತ್ತೆ. ಸೊ ITC, ಬಿಡಿ, ಸಿಗರೇಟು, ತಂಬಾಕು, ಈ ಥರ ಕಂಪ್ನಿಗಳು, ಈ ಥರ ನೋಡಿ ನೀವು. ಈ ಥರ ಇವೆ ಎರಡೇ ಅಂತಲ್ಲ, ತುಂಬ ಕಂಪ್ನಿಗಳಿದೆ. ಆ ಥರ ಫ್ಯೂಚರ್ಸಲ್ಲಿ ಯಾವುದು ಚೆನ್ನಾಗಿದೆ ಅಂತ ಚಾಯ್ಸ್ ಮಾಡ್ಕೊಂಡು ನೀವು ಈಕ್ವಿಟಿಲಿ ಮಾಡಿ. ಈಕ್ವಿಟಿಲಿ ಇಂಟರ್ಡೇ ಮಾಡಿದ್ರೆ ಫಸ್ಟ್ ಕಲೀರಿ, ನಂತರ ನೀವು ಆಪ್ಷನ್ ಟ್ರೇಡಿಂಗ್ ಮಾಡಿ, ಫ್ಯೂಚರ್ಸ್ ಮಾಡಿ. ಆಪ್ಷನ್ನಲ್ಲಿ ಏನಾಗುತ್ತೆ ಅಂದರೆ, ಇಂಡೆಕ್ಸಲ್ಲೆಲ್ಲ ಏನಾಗುತ್ತೆ ಅಂದರೆ, ಅದು ದಿನನಿತ್ಯ ಅಷ್ಟು ಮಾಡ್ಬೋದು, ತುಂಬ ಜಾಸ್ತಿ ದುಡ್ಡು ಮಾಡ್ಬೋದು ಅಂತ ತೋರಿಸುತ್ತೆ. ಬಟ್ ಅಷ್ಟೇ ನಷ್ಟಗಳನ್ನು ಹೊಂದಬೇಕಾಗತ್ತೆ ಬಿಗಿನರ್ಸ್ಗಳು. ನಾನು ಒಂದು ಉದಾಹರಣೆ ಮಾರುತಿ ತೊಗೊಂಡಿದ್ದೀನಿ. ಉದಾಹರಣೆ ಇನ್ ಕೇಸ್ ಏನಾದರೂ ನೀವು ಇಲ್ಲಿ ಬೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಪ್ರಾಫಿಟ್ ಬರುತ್ತೆ, ನೀವು ಇನ್ನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ ಇನ್ನೂ ಬರುತ್ತೆ ಅಂದ್ಕೊಂಡು. ಅದು ಮಾರ್ಕೆಟ್ ಇನ್ ಕೇಸ್ ಏನೋ ಪ್ರಾಬ್ಲಮ್ ಆಗಿ ಫಾಲ್ ಆಯಿತು. ಸೊ ನೀವು ಸಪೋರ್ಟ್ ನೋಡ್ಕೊಂಡು ಸ್ವಲ್ಪ ಇಲ್ಲಿ ಲಾಟ್ಸ್ ಆ್ಯಡ್ ಮಾಡಿಕೊಂಡ್ರೆ, ಸೊ ನೀವು ಮತ್ತೆ ಎಗೇನ್ ಮಾರ್ಕೆಟ್ ಇಲ್ಲಿ ಬರೋ ತನಕ ನಿಮ್ಮದು ಪ್ರಾಫಿಟ್ ಡಬಲ್ ಆಗಿರುತ್ತೆ. ಸೊ ನಿಮಗೆ ಲಾಸ್ ಅನ್ನೋ ಮಾತುಗಳಿರಲ್ಲ, ಪ್ರೀಮಿಯಮ್ ಸಿಂಕ್ ಆಗೋಲ್ಲ. ಇಂಟರ್ಡೇ ಆ ಥರ ಸ್ವಲ್ಪ ವೆಯ್ಟ್ ಮಾಡಿದರೆ ದುಡ್ಡು ಬರುತ್ತೆ ಇದರಲ್ಲಿ. ಇಲ್ಲ ಅಂದರೆ ಲಾಸ್ ಮಾಡಿಕೊಂಡು ತುಂಬ ಯೋಚನೆ ಮಾಡುವ ಸಂದರ್ಭಗಳು ಬರುತ್ತೆ. ಮಾರ್ಕೆಟಲ್ಲಿ 10 ರೂಪಾಯಿ ನೀವೇ ಸ್ವಂತವಾಗಿ ಕಳೆದ್ರೆ ಅನುಭವ ಬರುತ್ತೆ. ನಾನು ಯಾಕೆ ಕಳೆದೆ, ಅದರಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದೇ ನೀವು ಬೇರೆಯವ್ರಿಗೆ ಹೋಗಿ ದುಡ್ಡು ಕೊಟ್ಟು ಕಳೆದ್ರೆ ನಿಮಗೆ BP ಶುಗರ್ ಅಂತೂ ಡೆಫಿನೆಟ್ಲಿ ಬರುತ್ತೆ. ಮತ್ತು ಈ ಅಕೌಂಟ್ ಹ್ಯಾಂಡ್ಲಿಂಗ್ ಅಂತ ಕೊಡ್ತೀರಾ, ಕಾಲ್ ಆ್ಯಂಡ್ ಟ್ರೇಡ್ ಅಂತ ತೊಗೊತೀರಾ. ಕೆಲವೊಬ್ರು ಚೆನ್ನಾಗಿ ಕೊಡ್ತಾರೆ, ತೊಂದರೆ ಇಲ್ಲ. ಕೆಲವೊಬ್ಬರು ಅಷ್ಟೇ ಮೋಸನೂ ಕೂಡ ಇದೆ ಇದರಲ್ಲಿ. ಅಕೌಂಟ್ ಹ್ಯಾಂಡ್ಲಿಂಗ್ ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ ನೀವು. ಈ ಅಕೌಂಟ್ ಹ್ಯಾಂಡ್ಲಿಂಗ್ ಅಂತ ಕೊಡ್ತೀರಾ ನೀವು, ಅವರು ದಿನನಿತ್ಯ 5 ರಿಂದ 10 ಸಾವಿರ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಅವರೇ 5 ಸಾವಿರದಿಂದ 10 ಸಾವಿರ ಮಾಡೋದಾದರೆ ಅವ್ರು ನಮ್ಮ ಹತ್ರ ಹ್ಯಾಕ್ ಬರ್ತಾರೆ ಅನ್ನೋ ವಾಸ್ತವವನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ದಯವಿಟ್ಟು ಆದಷ್ಟು ನೀವೇ ಕಲಿಯೋಕ್ಕೆ ಟ್ರೈನ್ ಮಾಡಿ. ಸೊ ಆದ ಕಾರಣದಿಂದ ನಾನು ಈಕ್ವಿಟಿ ಮಾಡಿ, ಸ್ಟಾರ್ಟಿಂಗು SIP ಮಾಡಿ, ಮ್ಯೂಚುವಲ್ ಫಂಡ್ ಮಾಡಿ. ಸೊ ಇದರಲ್ಲಿ ಸ್ವಲ್ಪ ದುಡ್ಡು ಅಮೌಂಟ್ ಮಾಡಿ ನೆಕ್ಸ್ಟ್ ನೀವು ಇಂಟರ್ಡೇಲಿ ಮಾಡಿ. ಅದಕ್ಕೆ ಉದಾಹರಣೆ ಇದೆ, ಸಾಲ ತೀರಿಸುವಷ್ಟು ಸಾಲ ಮಾಡಬೇಕಂತೆ, ನಾವೇ ತೀರಿ ಹೋಗೋಷ್ಟು ಸಾಲ ಮಾಡಬಾರ್ದಂತೆ. ಈ ಮಾರ್ಕೆಟಲ್ಲಿ ನೀವು ಯಾರನ್ನಾದರೂ ಕೇಳಿ, 4-5 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರನ್ನ 5 ರಿಂದ 10 ಲಕ್ಷ ಕಳ್ಕೊಂಡಿದ್ದೀನಿ, 10 ರಿಂದ 15 ಲಕ್ಷ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಿರ್ತಾರೆ. ಆದರೆ ಅವರೇ ಕಲಿಯೋಕ್ಕಂತ ಟ್ರೈನ್ ಮಾಡಿರಲ್ಲ. ಯಾಕೆಂದರೆ ಸರಿಯಾದ ಒಂದು ಮಾಹಿತಿ ಸಿಕ್ಕಿರಲ್ಲ, ಅವರು ಪೇಷನ್ಸ್ ಇರಲ್ಲ. ಕೊನೆಗೆ ಇದು ಜೂಜು, ಗ್ಯಾಂಬ್ಲಿಂಗ್ ಅಂತ ಹೇಳಿ ಇದನ್ನು ಮಾರ್ಕೆಟ್ ಬಿಡ್ತಾರೆ. ಮಾರ್ಕೆಟ್ ಯಾಕೆ ಮಾಡಬೇಕು ಅನ್ನೋದು ಕೆಲವೊಂದು ಉದಾಹರಣೆಗಳಿದೆ. ಮೊದಲು ಮಾರ್ಕೆಟು 3 ರಿಂದ 4% ಜನ ಮಾತ್ರ ಮಾಡ್ತಾಯಿದ್ರು. ಇವಾಗ ಅಪ್ ಟು 15 ರಿಂದ 17ವರೆಗೂ ಮೂವ್ ಆಗ್ತಿದೆ. ಅಂದರೆ ವಾಲಟಿಲಿಟಿ ದಿನನಿತ್ಯ ಡೇ ಬೈ ಡೇ ತುಂಬ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ನೀವು ನಿಧಾನವಾಗಿ ಕಲೀರಿ, ಟೆಕ್ನಿಕಲ್ ಅನಾಲಿಸಿಸನ್ನು ಚೆನ್ನಾಗಿ ಕಲೀರಿ. ನೀವೇ ಸ್ವಂತವಾಗಿ ಕಲಿತು ಮಾಡೋಕ್ಕೆ ಟ್ರೈನ್ ಮಾಡಿ, ಖಂಡಿತ ಸಕ್ಸಸ್ ಆಗುತ್ತೆ. ಸ್ಟಾರ್ಟಿಂಗ್ ಯಾವುದೇ ಕಾರಣಕ್ಕೂ ದುಡ್ಡು ಕಳ್ಕೊಂಡ್ರೆ ನಿಮಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಸೊ ಹಾಗಾಗಿ ಇನ್ವೆಸ್ಟನ್ನ ಲಾಂಗ್ ಟರ್ಮ್ ಮಾಡ್ಕೊಳ್ಳಿ. ನಿಧಾನವಾಗಿ ನೀವು ಆಪ್ಷನ್, ಇಂಡೆಕ್ಸ್, ಫ್ಯೂಚರ್ಸ್, ಆಮೇಲೆ ಎಡ್ಜಿಂಗ್, ಸೆಲ್ಲಿಂಗ್ ಇವೆಲ್ಲ ನೀವು ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.